ನಿಮ್ಮ ಮಾರ್ಗದರ್ಶನದಲ್ಲಿ ಪಳಗಿದ ನಟರುಗಳ ವಿಚಾರಕ್ಕೆ ಬಂದರೆ ಯಾವ್ಯಾವ ಕಾಲಘಟ್ಟದಲ್ಲಿ ಈ ರೀತಿ ಯಾರ್ಯಾರಿಗೆ ನಿಮ್ಮಿಂದ ತರಬೇತಿ ಸಿಕ್ಕಿದೆ? ಇವಾಗ ನಾವು ರಿಕಾಲ್ ಮಾಡ್ಕೊಳ್ಳುವಂಥವ್ರು ಪಂಕಜ್ ತ್ರಿಪಾಠಿ ಅವರು, ಇರ್ಫಾನ್ ಖಾನ್ ಅವರು, ಅದು ಬಿಟ್ಟು ನೀವು ಯಾರನ್ನಾರು ಸೇರಿಸೋದು ಅಂತಾದರೆ? ನಾನು ಸುಮಾರು ಒಂದು 30 ವರ್ಷ ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ಜೊತೆಗೆ ಕೆಲಸ ಮಾಡಿದೆ. ಅನೇಕ ವಿದ್ಯಾರ್ಥಿಗಳು ಬಂದು ಹೋದ್ರು. ಅವರಲ್ಲಿ ಹಲವಾರು ಜನ ಇವತ್ತು ದೊಡ್ಡ ದೊಡ್ಡ ಸ್ಟಾರ್ಸ್. ಅವರಿಗೆ ನನ್ನ ಪದ್ಧತಿಯ ಬಗ್ಗೆ ಸ್ವಲ್ಪ ನಂಬಿಕೆ ಬಂದದ್ದಕ್ಕೆ ಒಂದು ಕಾರಣ ಏನು ಅಂತಂದ್ರೆ, ಒಂದು ಭಾರತೀಯ ನಟನಾ ಪದ್ಧತಿ ಅಂತ ಇದೆ. ಚಟುವಟಿಕೆಗಳನ್ನು ಕಡಿಮೆ ಮಾಡಿ ನಟಿಸುವುದನ್ನ ಸಹಜಾಭಿನಯ. ಈಗ ಅದನ್ನ ಈ ಎಲ್ಲ ನಟರಲ್ಲೂ ನೀವು ನೋಡ್ತೀರಿ. ಸಹಜಾಭಿನಯ ಅಂತ ಸಾಮಾನ್ಯ ಜನ ಏನ್ ತಿಳ್ಕೊತಾರೆ, ಅದು ಸ್ವಚ್ಛವಾದ ಅಭಿನಯ. ಸಾಮಾನ್ಯ ಜನ ಕೂಡ ಕೈಕಾಲಾಡಿಸ್ತಾರೆ, ಸಾಮಾನ್ಯ ಜನ ಕೂಡ ಅಳ್ತಾರೆ, ನಗ್ತಾರೆ, ಕಣ್ಣನ್ನು ಬಳಸ್ತಾರೆ. ಆದರೆ ಒಬ್ಬ ಒಳ್ಳೆಯ ನಟ ಬಳಸಿದಾಗ ಆತ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿ ಅದರಿಂದ ಹೆಚ್ಚಿನ ಫಲವನ್ನು ಪಡಿತಾರೆ. ಸೊ ಈ ಒಂದು ಕೆಲಸ ಅವರನ್ನು ಆಕರ್ಷಿಸಿದೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.